ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಹಿಂದೂ ಪದ್ಧತಿಯಲ್ಲಿ, ಸನಾತನ ಧರ್ಮದಲ್ಲಿ ಕಾಲಗಳ ಬಗ್ಗೆ ಒಂದು ವಿಶೇಷವಾದ ಆ ಕಾಲ ನಿರ್ಣಯ ಅನೇಕ ವಿಧಾನಗಳಲ್ಲಿ ಮಾಡ್ತಾ ಇದ್ರು. ಇದು ಅದರ ವಿಶೇಷ ಆಯಿತು. ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ, ವರ್ಜ್ಯಕಾಲ, ಅಮೃತಕಾಲ, ಈ ರೀತಿಯಾಗಿ ಅಂದರೆ ದಿನದಲ್ಲಿ ಬರ್ತಕ್ಕಂಥ ಆ ಸಮಯವನ್ನು ಆ ಸಮಯದ ಒಂದು ಗುಣಕ್ಕೆ ಅನುಗುಣವಾಗಿ, ಆ ಸಮಯದಲ್ಲಿರ್ತಕ್ಕಂಥ ಆ ಸುತ್ತಮುತ್ತಲಿನ ಪರಿಸರ ಅದರ ಗುಣಕ್ಕೆ ಅನುಗುಣವಾಗಿ ಕಾಲವನ್ನು ವಿಂಗಡಿಸಿದ್ರು. ಆಯಾ ಕಾಲದಲ್ಲಿ ಯಾವ ಒಂದು ಕಾರ್ಯವನ್ನು ಮಾಡಿದ್ರೆ ಅದು ಸಿದ್ಧಿಸುತ್ತೆ, ಯಾವ ಕಾರ್ಯ ಮಾಡಿದ್ರೆ ಅದು ಒಳ್ಳೆಯದು ಅಂತಕ್ಕಂಥ ಅದ್ರ ಬಗ್ಗೆ ಬಹಳಷ್ಟು ವಿಚಾರ ಮಾಡಿ ಈ ರೀತಿಯಾಗಿ ಅನೇಕ ಕಾಲಗಳನ್ನು ಅವರು ಪ್ರಸ್ತುತಪಡಿಸಿದರು. ಈಗ ಆ ನಿಟ್ಟಿನಲ್ಲಿ ಈ ಚೌಘಡಿಯ ಅಂತಕ್ಕಂಥ ಒಂದು ಕಾಲ ಪದ್ಧತಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಇದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ಗಳನ್ನ ಮುಗಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಚೌಗಡಿಯ ಕಾಲ ಅಂದರೆ ಏನು? ಇದು ಉತ್ತರ ಭಾರತದ ಒಂದು ಪ್ರಸಿದ್ಧ ಕಾಲವನ್ನು ವಿಂಗಡಣೆ ಅಥವಾ ಕಾಲ ನಿರ್ಣಯದ ಪದ್ಧತಿ. ಭಾರತೀಯ ಜ್ಯೋತಿಷಾಸ್ತ್ರದಲ್ಲಿ ಕಾಲದ ಸ್ವರೂಪವನ್ನು, ಕಾಲವನ್ನು ತಿಳಿಯಲು ಅನೇಕ ವಿಧಾನಗಳಿವೆ. ದಕ್ಷಿಣ ಭಾರತದಲ್ಲಿ ಪಂಚಾಂಗ ಅಂದರೆ ತಿಥಿ, ನಕ್ಷತ್ರ, ಯೋಗ, ಕರ್ಣ, ವಾರ, ರಾಹುಕಾಲ ಇತ್ಯಾದಿಗಳಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಆದರೆ ಉತ್ತರ ಭಾರತದಲ್ಲಿ ಒಂದು ವಿಶೇಷವಾದ ಬಹಳ ಜನಪ್ರಿಯವಾದ ಒಂದು ಪದ್ಧತಿ. ಇದನ್ನು ಚೌಘಡಿಯ ಅಂತಾರೆ. ಘಡಿಯ ಅಂದರೆ ಗಂಟೆ. ವಿಶೇಷವಾಗಿ ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಈ ಚೌಗಡಿಯ ಅಂತಕ್ಕಂಥ ಪದ್ಧತಿಯನ್ನು ಹೆಚ್ಚಾಗಿ ಬಳಸ್ತಾರೆ. ಇದರ ಅರ್ಥ ಏನಂದರೆ, ಚೌ ಅಂದರೆ 4, ಘಡಿ ಅಂದರೆ ಕಾಲಮಾನ, ಘಟಿಕೆ. ಹೀಗಾಗಿ ಚೌಗಡಿಯ ಅಂದರೆ 4 ಘಟಿಕೆಗಳ ಕಾಲಾವಧಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಪ್ರಾಚೀನ ಕಾಲದಲ್ಲಿ ಒಂದು ಚೌಘಡಿಯ ಅಂದರೆ ಈಗಿನ ಕಾಲಕ್ಕೆ ಅದು ಸುಮಾರು 96 ನಿಮಿಷಗಳ ಒಂದು ಅವಧಿ. 1 ಗಂಟೆ ಅಂದರೆ 60 ನಿಮಿಷ, 1 ಗಂಟೆ ನಂತರ 36 ನಿಮಿಷ, 1 ಗಂಟೆ 36 ನಿಮಿಷಗಳ ಅವಧಿ, 96 ನಿಮಿಷಗಳ ಅವಧಿ. ಈ ರೀತಿಯಾಗಿ ಅದನ್ನು ವಿಂಗಡಿಸಿದ್ರು. ಇದನ್ನು ಹೇಗೆ ಲೆಕ್ಕ ಹಾಕ್ತಾರೆ ಚೌಗಡಿಯ ಅಂದರೆ, ಒಂದು ಹಗಲನ್ನು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೂ 8 ಭಾಗಗಳಾಗಿ ವಿಂಗಡಿಸ್ತಾರೆ. ಇದೇ ರೀತಿ ರಾತ್ರಿಯನ್ನು 8 ಭಾಗಗಳಾಗಿ ವಿಂಗಡಿಸ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತ, ಸೂರ್ಯಾಸ್ತದಿಂದ ಮುಂದಿನ ಸೂರ್ಯೋದಯ, ಇಲ್ಲಿಗೆ. ಹೀಗಾಗಿ ಇದು 16 ಚೌಘಡಿ ಬರ್ತವೆ. ಹಗಲು ರಾತ್ರಿ 2 ಸೇರಿ 16 ಚೌಘಡಿಗಳು. ಈ ಚೌಗಡಿಯ ಯಾಕೆ ಬಂತು, ಯಾಕೆ ಹುಟ್ಕೊಂತು ಅಂದರೆ, ಇದಕ್ಕೊಂದು ಸಣ್ಣ ಇದು ಏನಂದರೆ, ಪ್ರತಿಯೊಬ್ಬರು ಸಾಮಾನ್ಯ ಜನರು ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಪಂಚಾಂಗದಲ್ಲಿ ಬರ್ತಕ್ಕಂಥ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಅವುಗಳ ಗುಣಗಳು, ಅವುಗಳು ಯಾವ್ಯಾವ ಸಮಯದಲ್ಲಿ ಬರ್ತವೆ, ಇವೆಲ್ಲವನ್ನು ಕೂಡ ಪರಿಶೀಲಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಇದು ಆದ್ದರಿಂದ ಜನಸಾಮಾನ್ಯರಿಗೆ ಬಹಳ ಸುಲಭವಾಗಿ ಕಾಲ ನಿರ್ಣಯವನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗತಕ್ಕಂಥ ಪದ್ಧತಿ ಈ ಚೌಗಡಿಯ. ಹೀಗಾಗಿ ಈ ಚೌಗಡಿಯ ಬಳಕೆಗೆ ಬಂತು. ಚೌಗಡಿಯಾದ ಪ್ರಮುಖ ವಿಧಗಳೇನೆಂದರೆ, ಈ ಚೌಗಡಿಯಾಗಳನ್ನು ವಿವಿಧ ಗುಣಗಳ ಆಧಾರದ ಮೇಲೆ ಅದನ್ನು ವಿಂಗಡಿಸಿರ್ತಾರೆ. ಅಮೃತ ಅಂತಕ್ಕಂಥ ಮೊದಲನೇದು, ಅತ್ಯಂತ ಶುಭ, ಹೆಸರೇ ಸೂಚಿಸುವಂತೆ ಅಮೃತ ಮಂಗಳಕರ, ಇದರಲ್ಲಿ ಶುಭಾರಂಭ, ಪ್ರಯಾಣ, ವ್ಯವಹಾರ, ಮಹತ್ವದ ಕಾರ್ಯ ಎಲ್ಲವನ್ನು ಮಾಡಬಹುದು ಅಮೃತ ಅಂತ.
ಎರಡನೇದಾಗಿ ಶುಭ. ಇದು ಕೂಡ ಅತ್ಯಂತ ಒಳ್ಳೆಯ ಚೌಗಡಿಯ. ಇದರಲ್ಲಿ ಪೂಜೆ, ಮದುವೆ ಸಂಬಂಧಿತ ಕಾರ್ಯ, ಹೊಸ ಕಾರ್ಯಾರಂಭ, ಅನುಕೂಲಕರವಾದ ಒಂದು ಕಾಲದ ವಿಭಾಗ. ಇನ್ನು ಲಾಭ ಅಂತಕ್ಕಂಥದ್ದು. ಲಾಭ ಇದು ಯಾವುದೇ ವ್ಯವಹಾರದಲ್ಲಿ ಲಾಭಕ್ಕೆ, ಯಾವುದೇ ವ್ಯವಹಾರದಲ್ಲಿ ಪ್ರಗತಿಗೆ ಸಂಬಂಧಿಸಿದ ಕಾಲ. ಇದರಲ್ಲಿ ವ್ಯಾಪಾರ, ಹಣಕಾಸಿನ ವ್ಯವಹಾರ, ಹೂಡಿಕೆ ಇಂಥದನ್ನೆಲ್ಲ ಮಾಡಬಹುದು. ಇದು ಬಹಳ ಅನುಕೂಲಕರ ಅಂತ ಪರಿಗಣಿಸಲಾಗ್ತಿತ್ತು. ಇದಾದ ನಂತರ ಚರ ಅಂತಕ್ಕಂಥದ್ದು. ಚರ ಅಂದರೆ ಚಲನೆ ಎಂಬರ್ಥ. ಪ್ರಯಾಣಕ್ಕೆ ವಿಶೇಷವಾಗಿ ಉತ್ತಮ ಈ ಕಾಲ ಇದು ಪ್ರವಾಸ, ಯಾತ್ರೆ, ಹೊರಗಡೆ ಹೋಗುವ ಕೆಲಸ ಇವುಗಳಿಗೆ ಅನುಕೂಲ ಅನ್ನೋ ರೀತಿಯಲ್ಲಿ ಇದನ್ನು ವಿಂಗಡಿಸಿದ್ರು. ಅದ ನಂತರ ಉದ್ವೇಗ ಅಂತಕ್ಕಂಥದ್ದು. ಆ ಉದ್ವೇಗ ಅಂದರೆ ಚಿಂತೆ, ಅಸ್ಥಿರತೆ ಅಂತಕ್ಕಂಥ. ಈ ಸಮಯದಲ್ಲಿ ಪ್ರಮುಖ ಕಾರ್ಯಗಳನ್ನು ತಪ್ಪಿಸ್ತಾರೆ ಅಂತಕ್ಕಂಥದ್ದು. ಇನ್ನೊಂದು ಕಾಲ ಅಂತಕ್ಕಂಥದ್ದು. ಈ ಕಾಲ ಅಂತಕ್ಕಂಥದ್ದು ಕಠಿಣ ಅಥವಾ ಅಡಚಣೆಯ ಕಾಲ. ಶುಭ ಕಾರ್ಯಗಳಿಗೆ ಸಾಮಾನ್ಯವಾಗಿ ಈ ಕಾಲದಲ್ಲಿ ಮಾಡೋದಿಲ್ಲ ಅಂತಕ್ಕಂಥದ್ದು. ಇನ್ನು ರೋಗ ಅಂತಕ್ಕಂಥದ್ದು. ರೋಗ, ದುರ್ಬಲತೆ ಮತ್ತು ಅಸೌಕರ್ಯದ ಸಂಕೇತ. ಹೊಸ ಶುಭಾರಂಭಗಳಿಗೆ ಇದು ಅನುಕೂಲಕರವಲ್ಲ ಅಂತ ವಿಂಗಡಿಸಿದ್ರು. ಆಮೇಲೆ ಕಾಲ ಮತ್ತು ಉದ್ವೇಗ ಇವುಗಳನ್ನು ಸಾಮಾನ್ಯವಾಗಿ ಅಶುಭ ಗಡಿಯಾಗಳು ಅಂತ ಪರಿಗಣಿಸಲಾಗುತ್ತೆ. ಯಾವುವು ಅತ್ಯುತ್ತಮ ಅಂದರೆ ಅತ್ಯಂತ ಶುಭ, ಅಮೃತ, ಶುಭ, ಲಾಭ, ಇವು ಮೂರು ಅತ್ಯುತ್ತಮವಾದವು. ಅಮೃತ ಕಾಲ, ಶುಭ ಕಾಲ, ಲಾಭ ಕಾಲ. ಇನ್ನು ಮಧ್ಯಮ ಚರಕಾಲ ಇದೆಯಲ್ಲ, ಅದು ಮಧ್ಯಮದ್ದು. ಇನ್ನು ಯಾವ ಕಾಲದಲ್ಲಿ ಕೆಲಸಗಳನ್ನು ಜಾಸ್ತಿ ಹೊಸ ಕೆಲಸಗಳನ್ನು ಮಾಡಬಾರ್ದು ಅಂದರೆ ರೋಗ, ಕಾಲ ಮತ್ತು ಉದ್ವೇಗ ಅಂತಕ್ಕಂಥದ್ದು. ಇವು ಮೂರನ್ನು ತಪ್ಪಿಸಬೇಕಾದ ಕಾಲಗಳು. ಇಲ್ಲೊಂದು ಸಣ್ಣ ಪ್ರಶ್ನೆ. ಪಂಚಾಂಗಕ್ಕಿಂತ ಚೌಗಡಿಯ ಹೇಗೆ, ಕಾಲ ಉತ್ತಮವೇ ಹೇಗೆ ಅಂತಕ್ಕಂಥ. ಖಂಡಿತ ಇಲ್ಲ. ಇದು ಜ್ಯೋತಿಷ್ಯದಲ್ಲಿ ಪಂಚಾಂಗವೇ ಹೆಚ್ಚು ಸಮಗ್ರ, ಅಂದರೆ ಇನ್ ಟೋಟಾಲಿಟಿ ಎಲ್ಲವನ್ನೂ ನೋಡ್ತಕ್ಕಂಥ ಕ್ರಮ ಪಂಚಾಂಗವೇ. ಆದರೆ ಕೆಲವೊಂದು ತ್ವರಿತ ನಿರ್ಧಾರಕ್ಕೆ, ಕೆಲವೊಮ್ಮೆ ಪಂಚಾಂಗ ತಿಳಿದಿರ್ತಕ್ಕಂಥವ್ರು ಬಹಳ ಕಡಿಮೆ ಇರ್ತಾರೆ. ಅವ್ರ ಹತ್ರ ಹೋಗೋದಕ್ಕೆ ಸಮಯ ಇರಲ್ಲ, ಅಥವಾ ಅವರೆಲ್ಲೋ ದೂರ ಊರಿನಲ್ಲಿದ್ದಾಗ ಅಂಥ ಸಮಯದಲ್ಲಿ ಇಮಿಡಿಯೇಟ್ ಆ್ಯಕ್ಷನ್, ತ್ವರಿತ ನಿರ್ಧಾರಕ್ಕೆ ಈ ಚೌಗಡಿಯ ಬಹಳ ಉಪಯುಕ್ತ. ಚೌಗಡಿಯ ನಮಗೇನೊಂದು ಸಂದೇಶ ಕೊಡುತ್ತೆ ಅಂದರೆ ಎಲ್ಲ ಸಮಯಗಳು ಒಂದೇ ರೀತಿಯ ಶಕ್ತಿಗಳನ್ನು ಹೊಂದಿರುವುದಿಲ್ಲ. ಕೆಲವು ಸಮಯಗಳು ಕಾರ್ಯಕ್ಕೆ, ಕೆಲವು ಸಮಯಗಳು ಕೆಲವು ಚಿಂತನೆಗೆ, ಕೆಲವು ವಿಶ್ರಾಂತಿಗೆ, ಈ ರೀತಿಯಾಗಿ ಅದನ್ನು ವಿಂಗಡಿಸ್ಕೋಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು ಆಧುನಿಕ ದೃಷ್ಟಿಯಲ್ಲಿ ನೋಡೋದಾದರೆ ಇಂದು ಅನೇಕ ವ್ಯಾಪಾರಿಗಳು ಅಂಗಡಿ ತೆರೆಯಲು, ಒಪ್ಪಂದ ಮಾಡಲು, ಪ್ರಯಾಣ ಆರಂಭಿಸಲು ಚೌಗಡಿಯನ್ನು ನೋಡ್ತಾರೆ. ಭಾಳಷ್ಟು ಜನ ನೋಡ್ತಾರೆ ಇದನ್ನು. ಒಟ್ಟಿನಲ್ಲಿ ಚೌಗಡಿಯ ಅಂದರೆ ಇದು ಉತ್ತರ ಭಾರತದ ಪ್ರಸಿದ್ಧ ಕಾಲ ನಿರ್ಣಯ ಪದ್ಧತಿ. ಒಂದು ದಿನವನ್ನು 16 ಭಾಗಗಳಾಗಿ ವಿಭಜಿಸುತ್ತದೆ. ಪ್ರಮುಖವಾದ ಒಳ್ಳೆಯ ಗಡಿಯಾಗಳೇನೆಂದರೆ ಅಮೃತ, ಶುಭ, ಲಾಭ ಎಲ್ಲವೂ ಲಾಭ. ಚರ, ರೋಗ, ಉದ್ವೇಗ, ಕಾಲ ಅಂತ ಅದು ಚರ ಮಧ್ಯಮ, ಬೇರೆದು ಅಷ್ಟು ಒಳ್ಳೆಯದಲ್ಲ ಅಂತ. ಮೂರು ಅಮೃತ, ಶುಭ, ಲಾಭ ಉತ್ತಮವಾದ್ದು. ರೋಗ, ಉದ್ವೇಗ, ಕಾಲ ಸಾಮಾನ್ಯವಾಗಿ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಕ್ಕಂಥದ್ದು. ಇನ್ನು ಇದರ ಉಪಯೋಗ ತ್ವರಿತವಾಗಿ ಇಮಿಡಿಯೇಟಾಗಿ ಏನೋ ಮಾಡಬೇಕು, ಶುಭ, ಲಾಭ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಇದು ಭಾಳ ಸುಲಭ, ಸರಳ ಜ್ಯೋತಿಷ್ಯ ಪದ್ಧತಿ ಅಂತ ಹೇಳ್ಬೋದು. ಚೌಗಡಿಯ ಅಂತಕ್ಕಂಥದ್ದು ಕಾಲವು ಸಮಾಜದ ಮೌಲ್ಯವನ್ನು ಕಲಿಸುವ ಒಂದು ಭಾರತೀಯ ಜ್ಞಾನ ಪರಂಪರೆಯ ಸರಳ ಮತ್ತು ಜನಪ್ರಿಯ ರೂಪ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಇಂದಿನ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯ ಮಾಡ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ಮುಗಿಸಿ. ನಮಸ್ಕಾರ ವೀಕ್ಷಕರೇ.